ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ, ಆಯಿತಾ. ನಾನಿವತ್ತು 36 ಇಂಚಸ್ ಎದೆ ಸುತ್ತಳದು ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡುವ. ನೀವು ನೋಡ್ಬೋದು, ಇದು ಲೈನಿಂಗ್ ಬಟ್ಟೆ, ಆಯಿತಾ. ಅದಾದಮೇಲೆ ಇದು ಪಿಂಕ್ ಕಲರ್ ಉಂಟಲ್ವ, ಅವ್ರದ್ದು ಸ್ಯಾರಿದು ಬಟ್ಟೆ. ಇದು ಸ್ವಲ್ಪ ಬ್ಲೌಸ್ಗೆ ಡಿಸೈನ್ ಮಾಡಲಿಕ್ಕೆ, ಹಾಗಾಗಿ ನಾನು ತೆಗೊಂಡಿದ್ದೀನಿ. ಅದಾದಮೇಲೆ ಇದು ಬ್ಲೌಸ್ದ ಮೇನ್ ಫ್ಯಾಬ್ರಿಕ್. ಇದು ವಿಡಿಯೋದಲ್ಲಿ ಕಲರ್ ಬೇರೆ ಇದೆ, ಎದುರುಗಡೆನೇ ಕಲರ್ ಬೇರೆ ಇದೆ. ಆ ಟೈಪಲ್ಲಿ ಬರುತ್ತಲ್ವ ಶೈನಿಂಗ್ ಬಟ್ಟೆ, ಅದು. ಅದಾದಮೇಲೆ ಲೈನಿಂಗ್ ಬಟ್ಟೆಯನ್ನು ತೆಗೊಂಡು 4 ಫೋಲ್ಡ್ ಮಾಡಿ ಹಾಕ್ಕೊಂಡಿದ್ದೀನಿ, ನೋಡ್ಬೋದು ನೀವು ಇಲ್ಲಿ. ಅದಾದಮೇಲೆ ಬ್ಲೌಸ್ದ ಉದ್ದ ಬಂದುಬಿಟ್ಟು 10 ಕಾಲು ಬೇಕು, ಹಾಗಾಗಿ 11 ಕಾಲಿಗೆ ಒಂದು ಪಾಯಿಂಟನ್ನು ಮಾಡಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ, ನೋಡ್ಬೋದು. ಇವಾಗ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡಾದ್ಮೇಲೆ ಡೌನಿಂಗ್ ತೆಗೊಳ್ಬೇಕಲ್ವ, ಸ್ಲೀವದ ಡೌನಿಂಗ್, ಅದು 3.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಬಿಡ್ತೀನಿ, ಆಯಿತಾ. ಅದಾದಮೇಲೆ ಅವರ ಬ್ಲೌಸಲ್ಲಿ ಆರ್ಮೋಲ್ ರೌಂಡಿಂಗ್ ಎಷ್ಟಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ, ಒಂದು ನಿಮಿಷ. ಇವಾಗ ಅವರದು ಆರ್ಮೋಲ್ ರೌಂಡಿಂಗ್ ಉಂಟಲ್ವ, ಎಷ್ಟಪ್ಪ ಅಂದರೆ 7 ಇಂಚಸ್ ಇದೆ, ಆಯಿತಾ. ಹಾಗಾಗಿ ಇಲ್ಲಿ ಮೇಲ್ಗಡೆ 1 ಇಂಚ್ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಮತ್ತು ಇವಾಗ ನಾನು ಟೇಪನ್ನು ಇಟ್ಕೊಳ್ತೇನೆ, ನೋಡಿ ಈ ರೀತಿ ಕರೆಕ್ಟಾಗಿ ಟೇಪನ್ನು ಇಟ್ಕೊಳ್ಳಿ, ಆಯಿತಾ. 1 ಇಂಚದವರೆಗೆ ಟೇಪನ್ನು ಬೆಂಡ್ ಮಾಡಬೇಡಿ. 1 ಇಂಚದ ನಂತರ ಟೇಪನ್ನು ಬೆಂಡ್ ಮಾಡಿ ನಿಮಗೆ ಎಷ್ಟು ಬೇಕು ನೋಡಿ ಅಲ್ಲಿಗೆ ಪಾಯಿಂಟ್ ಮಾಡಿ, ಆಯಿತಾ. ನಾನು 7 ಇಂಚ್ ಬೇಕಿತ್ತು, ಅದು 7 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಸ್ಲೀವದ ಶೇಪನ್ನು ಕೊಡ್ತಾಯಿದ್ದೀನಿ, ಆಯಿತಾ. ನೋಡ್ಬೋದು ಈ ರೀತಿ. ಇವಾಗ ಫ್ರಂಟ್ ಪಾರ್ಟಿದ್ದು ಶೇಪನ್ನು ಕೂಡ ಈಗಲೇ ಕೊಡ್ತೇನೆ, ಆದರೆ ನಾನಿವಾಗ ಯಾವುದೇ ರೀತಿ ಫ್ರಂಟ್ ಪಾರ್ಟಿದ್ದು ಶೇಪನ್ನು ಕಟ್ ಮಾಡೋಕ್ಕೆ ಹೋಗಲ್ಲ, ಆಯಿತಾ, ಸ್ಲೀವಿದ್ದು. ಯಾಕಂದರೆ ನನಗೆ ಸ್ಟಿಚಿಂಗಲ್ಲಿ ಕನ್ಫ್ಯೂಷನ್ ಆಗುತ್ತೆ, ಹಾಗಾಗಿ ನಾನು ಇದೇ ಟ್ರಿಕ್ಕನ್ನು ಫಾಲೋ ಮಾಡ್ತೀನಿ. ಮತ್ತು ಇವಾಗ ನೆಕ್ಸ್ಟ್ ಏನಪ್ಪ ಅಂದರೆ, ಬ್ಲೌಸ್ದು ಮೇನ್ ಸ್ಲೀವ್ ಫಿಟ್ಟಿಂಗ್ ಉಂಟಲ್ವ, ಕೈ ಹತ್ತಿರ, ಮೊಳಕೈ ಹತ್ತಿರ, ಸೊ 5 ಇಂಚ್ ಇತ್ತು, ಆಯಿತಾ. 5 ಇಂಚಿಗೆ ಒಂದು ಪಾಯಿಂಟನ್ನು ಹಾಕಿ 5 ಮತ್ತು 7ಗೆ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡ್ಬಿಡ್ಬೇಕಾಯ್ತಾ, ಈ ರೀತಿ. ಇದು ಬಂದುಬಿಟ್ಟು ಅವ್ರದ್ದು ಮೇನ್ ಇಷ್ಟು ಅವರಿಗೆ ಬಟ್ಟೆ ಬೇಕು ಸ್ಲೀವಿಗೆ. ಇನ್ನು ಎಕ್ಸ್ಟ್ರಾ ಮಾರ್ಜಿನ್ ನೋಡಿ 1.5 ಇಂಚಿಗೆ ನಾನು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಆರ್ಮೋಲ್ ರೌಂಡಿಂಗ್ ಹತ್ರ ನನಗೆ ಬಟ್ಟೆ ಕಮ್ಮಿ ಇದೆ, ಅದನ್ನು ನಾನು ಆಮೇಲೆ ಅಟ್ಯಾಚ್ ಮಾಡ್ತೇನೆ, ಆಯಿತಾ. ಮೇನ್ ಫಿಟ್ಟಿಂಗ್ ಹತ್ರ ಸಿಕ್ಕಿದೆ, ಆರ್ಮೋಲ್ ರೌಂಡಿಂಗ್ ಹತ್ರ ಇಲ್ಲ, ಅದು ಆಮೇಲೆ ಅಟ್ಯಾಚ್ ಮಾಡ್ತೇನೆ. ಮತ್ತು ಈ ರೀತಿ ಬಟ್ಟೆಯನ್ನು ನೀಟಾಗಿ ಕಟ್ ಮಾಡಿ ತೆಗಿತಾ ಇದ್ದೀನಿ, ಆಯಿತಾ. ಇವಾಗಲೇ ನೋಡಿ, ಇದು ಸ್ಲೀವ್ ಇದು ತೆಗೆದಾದ್ಮೇಲೆ ಇದೊಂದು ಫಿಟ್ಟಿಂಗ್ ಲೈನ್ ಹತ್ತಿರ ಮತ್ತು ಮಧ್ಯಕ್ಕೆ ಈ ರೀತಿ ಸಣ್ಣದು 2 ಕಟ್ಸನ್ನು ಹಾಕ್ಕೊಂಡ್ಬಿಡ್ಬೇಕು, ಯಾಕೆಂದರೆ ಅದು ನಮಗೆ ಗೊತ್ತಾಗುತ್ತೆ ಸ್ಟಿಚ್ ಮಾಡುವಾಗ. ಹಾಗಾಗಿ ಇದಂತೂ ತುಂಬಾ ಯೂಸ್ಫುಲ್ ಇದೆ, ಆಯಿತಾ, ಆ ಟ್ರಿಕ್. ಅದಾದಮೇಲೆ ಉಳಿದಿರೋ ಬಟ್ಟೆಯನ್ನು ಡಬಲ್ ಫೋಲ್ಡ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ, ಆಯಿತಾ. ನೋಡ್ಬೋದು, ಡಬಲ್ ಫೋಲ್ಡ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಸೈಡಲ್ಲಿ ನಾನಿಲ್ಲಿ ಬ್ಯಾಕ್ ಪಾರ್ಟಿದು ತೆಕ್ಕೊಳ್ತೇನೆ, ಆಯಿತಾ. ಅವರಿಗೆ 13.5 ಇಂಚ್ ರೆಡಿ ಬೇಕು, ಹಾಗಾಗಿ ನಾನು 14ವರೆಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ, ನೋಡಿ. ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡ್ಬಿಡ್ತೀನಿ, ಆಯಿತಾ. 14ವರೆಗೆ ಪಾಯಿಂಟ್ ಮಾಡಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಇಲ್ಲಿ ಬ್ಯಾಕಲ್ಲಿ ಓಪನ್ ಮಾಡಬೇಕಲ್ವ, ಅದಲ್ಲಿ 2 ಇಂಚನ್ನು ತೆಕ್ಕೊಳ್ತಾ ಇದ್ದೀನಿ. ಶೋಲ್ಡರ್ ಬಂದುಬಿಟ್ಟು 3 ಇಂಚ್, ಟೋಟಲಾಗಿ 5 ಇಂಚನ್ನು ತೆಕ್ಕೊಳ್ತಾ ಇದ್ದೀನಿ, ಆಯಿತಾ. ನಾನು ಶೋಲ್ಡರಿಗೆ 2 ಇಂಚು ಓಪನಿಗೆ ಹೋಗುತ್ತೆ, 3 ಇಂಚು ಶೋಲ್ಡರಲ್ಲಿ ಬರುತ್ತೆ. ಸೊ ಸ್ಟಿಚ್ ಆದಮೇಲೆ ಅದು 2.5 ಬರುತ್ತೆ, ಹಾಗಾಗಿ ಟೋಟಲಾಗಿ 5 ಇಂಚ್ ತೆಕ್ಕೊಂಡಿದ್ದೀನಿ. ಆರ್ಮೋಲ್ ಡೌನಿಂಗ್ ಕೂಡ ಇಲ್ಲಿ ನಾನು 5 ಇಂಚನ್ನೇ ತೆಕ್ಕೊಳ್ತೇನೆ, ಆಯಿತಾ. ನೋಡ್ಬೋದು, ಆರ್ಮೋಲ್ ಡೌನಿಂಗ್ ಕೂಡ 5 ಇಂಚು. ನೋಡ್ಬೋದು ನೀವಿಲ್ಲಿ ಶೋಲ್ಡರ್ ಕೂಡ 5 ಇಂಚು, ಆರ್ಮೋಲ್ ಡೌನಿಂಗ್ ಕೂಡ 5 ಇಂಚನ್ನು ತೆಕ್ಕೊಂಡಿದ್ದೀನಿ. ಅದಕ್ಕೆ ನಾನು ಇವಾಗ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಬಿಡ್ತೀನಿ, ಈ ರೀತಿ. ಅದಾದಮೇಲೆ ಇವ್ರದ್ದು ಎದೆ ಸುತ್ತಳತೆ ಬಂದುಬಿಟ್ಟು 9 ಇಂಚಿದೆ, ಆಯಿತಾ. 9 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಮತ್ತು ಇವಾಗ 9 ಮತ್ತು 5ಅನ್ನು ಜಾಯಿಂಟ್ ಮಾಡ್ಕೊಂಬಿಡೋಣ, ಆಯಿತಾ, ಈ ರೀತಿ. 9 ಮತ್ತು 5ಅನ್ನು ಜಾಯಿಂಟ್ ಮಾಡ್ಕೊಂಡು ಆಯ್ತಲ್ವ. ಇವಾಗ ಹೆಂಗೆ ಗೊತ್ತಾ, ಇವ್ರದ್ದು ವೇಸ್ಟ್ ರೌಂಡು ಸೊಂಟದ ಸುತ್ತಳತೆ ಬಂದುಬಿಟ್ಟು 7.5 ಇದೆ, ಆಯಿತಾ. 7.5ಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಅದರ ನೆಕ್ಸ್ಟ್ ನಾನು 1.5 ಇಂಚನ್ನು ತೆಕ್ಕೊಳ್ತಾ ಇದ್ದೀನಿ, ಆಯಿತಾ. ಇದು ಸಾಕು ನನಗೆ ಡಾಟ್ಸಿಗೆ, ಮತ್ತು ಎಕ್ಸ್ಟ್ರಾ ಮಾರ್ಜಿನ್ ಎಲ್ಲ ಕೂಡ ಇದರಲ್ಲೇ ಉಂಟು. ಅದಾದಮೇಲೆ ಅದಕ್ಕೆ ಈಗ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡ್ಬಿಡ್ತೀನಿ, ನೋಡಿ, ಈ ರೀತಿ. ಇದಾಯ್ತಲ್ವ ನಮ್ಮದು. ಇವಾಗ ಇಲ್ಲಿ ನಾವು ಆರ್ಮೋಲ್ ರೌಂಡಿಂಗ್ ಹತ್ರ ಶೇಪ್ ಕೊಡಲಿಲ್ಲ ಅಲ್ವ, ಇಲ್ಲಿ ಶೇಪ್ ಅಂದ್ಕೊಳ್ಳೋಣ, ಆಯಿತಾ. 1.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಒಂದು ಶೇಪನ್ನು ಕೊಡಬೇಕು. ಬ್ಯಾಕಿಗೆ 1.5 ಬರುತ್ತೆ, ಫ್ರಂಟಿಗೆ 1 ಇಂಚ್ ಬರುತ್ತೆ, ಆಯಿತಾ. ಇವಾಗ ಇದು ನಮ್ಮದು ಬ್ಯಾಕ್ ಪಾರ್ಟಿದ್ದು ಬಟ್ಟೆ ಅನ್ನೋದು ಈ ರೀತಿ ರೆಡಿ ಆಗಿದೆ. ಸೊ ಇವಾಗ ಇದು ಎಕ್ಸ್ಟ್ರಾ ಮಾರ್ಜಿನನ್ನು ನಾನು ಮೇಲ್ಗಡೆಗೆ ಆಮೇಲೆ ಆ್ಯಡ್ ಮಾಡ್ತೀನಿ, ಅಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡ್ತೀನಿ. ಬಟ್ ಸೊಂಟದ ಸೈಡಿಗೆ ನನಗೆ ಅಟ್ಯಾಚ್ ಮಾಡುವ ಅಗತ್ಯ ಇಲ್ಲ, ಅಷ್ಟೇ ಬಟ್ಟೆ ಸಾಕಾಗುತ್ತೆ. ಇವಾಗ ನಾನು ಇದನ್ನು ಕಟ್ಟಿಂಗನ್ನು ಮಾಡ್ಕೊಂಡ್ಬಿಡ್ತೀನಿ, ಆಯಿತಾ.
ಮತ್ತು ಬ್ಯಾಕಿಗೆ ಯಾವುದೇ ರೀತಿ ನಾನಿವಾಗ ಓಪನ್ ಮಾಡ್ತಾ ಇಲ್ಲ. ಯಾಕೆಂದರೆ ಇದಕ್ಕೆ ಒಂದು ಬ್ಯಾಕಲ್ಲಿ ಡಿಸೈನನ್ನು ಮಾಡ್ತಾ ಇದ್ದೀನಿ ನಾನು ಕ್ಯಾನ್ವಾಶನ್ನು ಯೂಸ್ ಮಾಡಿಕೊಂಡು. ಹಾಗಾಗಿ ನಾನಿವಾಗ ಇದನ್ನು ಇಷ್ಟೇ ಕಟ್ ಮಾಡಿ ರೆಡಿ ಇಡ್ತೇನೆ. ನೀವು ನೋಡ್ಬೋದು ಇಲ್ಲಿ ಸೈಡಲ್ಲಿರುವಂಥ ಈ ಬಟ್ಟೆಯನ್ನೆಲ್ಲ ನಾನು ಕಟ್ ಮಾಡಿ ತೆಗಿತೇನೆ. ಮೇಲ್ಗಡೆಯಿಂದ ಬಟ್ಟೆಯನ್ನು ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಮಾರ್ಜಿನಲ್ಲಿ ಬಟ್ಟೆ ಹೆಚ್ಚಿಗೆ ಇದ್ದದನ್ನು ಕೂಡ ಕಟ್ ಮಾಡಿ ಸರಿ ಮಾಡಿಕೊಳ್ಬೇಕು ಸ್ಟಿಚಿಂಗ್ ಟೈಮಲ್ಲಿ. ಅದಾದಮೇಲೆ ನೋಡಿ ಉಳಿದಿರೋ ಬಟ್ಟೆನ ತೆಗೊಂಡಿದ್ದೀನಿ. ನನಗೆ ಫ್ರಂಟ್ ಪಾರ್ಟಿಗೆ 15.5 ಬೇಕು. ಸೊ ಬ್ಯಾಕಿಗಿಂತ ಫ್ರಂಟಿಗೆ 1 ಇಂಚ್ ಎಕ್ಸ್ಟ್ರಾ ತೆಗೊಳ್ಬೇಕಾಯ್ತಾ. ನೀವು ನೋಡ್ಬೋದು ಇಲ್ಲಿ ನನಗೆ 15.5 ಕರೆಕ್ಟಾಗಿ ಸಿಗ್ತಾ ಇಲ್ಲ. ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ನಾನು ಕ್ರಾಸ್ ಬೆಲ್ಟನ್ನು ಆಮೇಲೆ ತೆಗಿತೀನಿ. ಹಾಗಾಗಿ ನೀವು ನೋಡ್ಬೋದು ಇಲ್ಲಿ ಕರೆಕ್ಟಾಗಿ ನೋಡಿ ಬಟ್ಟೆದು ಶೋಲ್ಡರ್ ಹತ್ತಿರ ಟೇಪನ್ನು ಇಟ್ಬಿಟ್ಟು ಕೆಳಗಡೆ 3 ಇಂಚಿಗೆ ಈ ರೀತಿ ಪಾಯಿಂಟನ್ನು ಮಾಡಿಬಿಡ್ತೀನಿ. ಇದು ಆಮೇಲೆ ನಾನು ಕ್ರಾಸ್ ಪಟ್ಟಿಯನ್ನು ತೆಗಿತೇನೆ. ಹಾಗಾಗಿ ಕೆಳಗೆ 3 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಬಿಡ್ತಾ ಇದ್ದೀನಿ ಆಯಿತಾ. ಇದು ಬಟ್ಟೆ ಬಂದುಬಿಟ್ಟು 2 ಇಂಚ್ ಮಾತ್ರ ಇದೆ ಕೆಳಗಡೆದು. ಅದಾದಮೇಲೆ ಶೋಲ್ಡರ್ ಬಂದುಬಿಟ್ಟು 5 ಇಂಚು, ಆರ್ಮೋಲ್ ಡೌನಿಂಗ್ ಕೂಡ 5 ಇಂಚ್ ಆಯಿತಾ. ಎದೆ ಸುತ್ತಳತೆ ಬಂದುಬಿಟ್ಟು 9 ಇಂಚಿದೆ. ನೋಡ್ಬೋದು ಈ 5ಕ್ಕೆ ಮತ್ತು ಈ 9 ಉಂಟಲ್ವ 9ಕ್ಕೆಲ್ಲ ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಬಿಡಿ ಆಯಿತಾ. ಇದಾಯ್ತಲ್ವ ನೋಡಿ ಈ ರೀತಿ. ಇದನ್ನು ಹಾಕ್ಕೊಂಡ್ಮೇಲೆ 1 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಆರ್ಮೋಲದ ಶೇಪನ್ನು ಕೊಡಿ ಈ ರೀತಿ ಆಯಿತಾ. 1 ಇಂಚಿಗೆ ಪಾಯಿಂಟನ್ನು ಮಾಡಿ ಈ ರೀತಿ ಆರ್ಮೋಲದ ಶೇಪನ್ನು ಕೊಡಬೇಕು. ಇದಾದ ನಂತರ ಏನು ಮಾಡಬೇಕಪ್ಪ ಅಂದರೆ ಇದು ವೇಸ್ಟ್ ಲೈನ್ ಬಂದುಬಿಟ್ಟು 7.5 ಇದೆ. 1.5 ಇಂಚ್ ಡಾಟ್ಸಿಗೆ ತೆಗಿತೇನೆ. ಎಕ್ಸ್ಟ್ರಾ ಮಾರ್ಜಿನ್ ಇಲ್ಲ, ಅದು ಆಮೇಲೆ ಆ್ಯಡ್ ಮಾಡ್ತೇನೆ ಆಯಿತಾ ನಾನು. ಅದಾದಮೇಲೆ ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡ್ಬಿಡ್ತೀನಿ. ಇದು ಮೇನ್ ಬಟ್ಟೆ ಫಿಟ್ಟಿಂಗಿಗೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ನನಗೆ ಸಿಕ್ಕಿದೆ. ಇದು ನೋಡ್ಬೋದು ನೀವು. ಅದಾದಮೇಲೆ ನನಗಿಲ್ಲಿ ಫ್ರಂಟಲ್ಲಿ ಒಂದು ಡಿಸೈನನ್ನು ಮಾಡ್ತೇನೆ ನಾನು ನೆಕ್. ಹಾಗಾಗಿ 2 ಇಂಚಿಗೊಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಇವರದ್ದು ನೆಕ್ಕಿದ ಹತ್ತಿರ ಓಪನ್ ಬಂದುಬಿಟ್ಟು 2 ಇಂಚಿಗೆ ಪಾಯಿಂಟ್ ಮಾಡ್ತಾಯಿದ್ದೀನಿ ಆಯಿತಾ. ಅದಾದಮೇಲೆ ಡೌನಿಂಗ್ ಬಂದುಬಿಟ್ಟು 6 ಇಂಚಿಗೆ ಪಾಯಿಂಟನ್ನು ಮಾಡ್ತೇನೆ. ನೀವು ನೋಡ್ಬೋದು ಡೌನಿಂಗ್ ಬಂದುಬಿಟ್ಟು 6 ಇಂಚು. ಕೆಳಗಡೆ ಕೂಡ 2 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಬಾಕ್ಸನ್ನು ಹಾಕ್ಕೊಂಬಿಡೋಣ ಆಯಿತಾ. ಮೇಲ್ಗಡೆ ಮತ್ತು ಕೆಳಗಡೆ ಲೈನನ್ನು ಸ್ಟ್ರೈಟ್ ಲೈನ್ ಹಾಕಿ ಈ ರೀತಿ ಬಾಕ್ಸ್ ಥರ ಮಾಡಿಬಿಡೋಣ. ಅದಾದಮೇಲೆ ಏನು ಗೊತ್ತಾ, ಇಲ್ಲಿ 3 ಇಂಚು 1 ಇಂಚ್ ಹೈಟಲ್ಲಿ ಬಂದುಬಿಟ್ಟು 3 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ನೋಡಿ. ಕೆಳಗಡೆಯಿಂದ 1.5 ಇಂಚ್ ಹೈಟಿಗೆ ಬಂದುಬಿಟ್ಟು ಈ ರೀತಿ 3 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಕ್ರಾಸ್ ಲೈನನ್ನು ಅಲ್ಲಿಗೆ ಕೊಂಡೋಗಿ ಅದಾದಮೇಲೆ ಈ ರೀತಿ ಶೇಪನ್ನು ಕೊಡಿ ನೋಡಿ. ನೀವು ನೋಡ್ಬೋದು, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇದು ಎಷ್ಟು ಹೈಟಲ್ಲಿದೆ ಅಪ್ಪ ಅಂದರೆ 1.5 ಇಂಚ್ ಹೈಟಲ್ಲಿದೆ. ಅಟ್ಲೀಸ್ಟ್ 1 ಇಂಚ್ ಕೂಡ ಸಾಕಾಗುತ್ತೆ. 1 ಇಲ್ಲ 1.5 ಇಂಚ್ ಹೈಟನ್ನು ಕೊಟ್ಕೊಂಡು ಈ ರೀತಿ ಶೇಪನ್ನು ಕೊಡಿ. ಶೋಲ್ಡರ್ ಕೂಡ 5 ಇಂಚು, ಆರ್ಮೋಲ್ ಡೌನಿಂಗ್ ಕೂಡ 5 ಇಂಚು, ವೇಸ್ಟ್ ಲೈನ್ ಬಂದುಬಿಟ್ಟು 7.5, 1.5 ಇಂಚ್ ಡಾಟಿಗೆ ಇಷ್ಟು ಬಟ್ಟೆಯನ್ನು ನಾನೀಗ ತೆಗೊಂಡಿದ್ದೀನಲ್ವ, ಇದನ್ನು ಈ ರೀತಿ ಕಟ್ ಮಾಡಿ ತೆಗೆದುಬಿಡ್ತೀನಿ ಆಯಿತಾ. ನಾನು ನೀಟಾಗಿ ಕಟ್ ಮಾಡುವಾಗ ಕೂಡ ಜಾಗ್ರತೆ ಮಾಡಿ ಆಯಿತಾ. ಒಂಚೂರು ಆಚೆ ಈಚೆ ಆದರೆ ಕೂಡ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಮತ್ತು ಇದರಲ್ಲಿ ಫಸ್ಟೇ ಇವರದ್ದು ಬಟ್ಟೆ ಕಮ್ಮಿ ಇರೋದ್ರಿಂದ ಸ್ವಲ್ಪ ನಾವು ಕೇರ್ಫುಲ್ಲಾಗಿ ಇದನ್ನು ಕಟ್ ಮಾಡಬೇಕು. ಅಂದರೆ ಇದು ಲೈನಿಂಗ್ ಬಂದುಬಿಟ್ಟು ಸಣ್ಣ ಪೀಸ್ ಇತ್ತು. ಇದು ಚಿಕ್ಕದು ಸ್ಲೀವ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ. ಇದು 10 ಇಂಚಸ್ಸಿದ್ದು ಲಾಂಗ್ ಸ್ಲೀವಿಗೆ ಕಮ್ಮಿ ಆಗಿಬಿಡುತ್ತೆ. ಇವಾಗ ನಮ್ಮದು ಇದೆಲ್ಲ ಸೈಡೆಲ್ಲ ಕಟ್ಟಿಂಗ್ ಆಯ್ತಲ್ವ. ಈಗ ಹುಕ್ಕುಪಟ್ಟಿ ಹತ್ತಿರ ಬರೋಣ ಆಯಿತಾ. ಇಲ್ಲಿ ನೀವು ನೋಡ್ಬೋದು ಟೇಪನ್ನು ಇಟ್ಟು ಕರೆಕ್ಟಾಗಿ ನೋಡಿ. ಇಲ್ಲಿ ನನಗೆ ಇವಾಗ ಎಷ್ಟಿದೆ ಅಂತ ತೋರಿಸ್ತೇನೆ ನೋಡಿ. 6 ಇಂಚಿದೆ ಆಯಿತಾ. 6 ಇಂಚ್ ಇರೋದ್ರಲ್ಲಿ 1/2 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ ಈ ರೀತಿ ಕ್ರಾಸ್ ಬೆಲ್ಟಿದ್ದು ಶೇಪನ್ನು ಕೊಡಬೇಕಾಯ್ತಾ. ಕ್ರಾಸ್ ಲೈನನ್ನು ಹಾಕ್ಕೊಂಡು ನೋಡ್ಬೋದು ನೀವಿಲ್ಲಿ 6 ಇಂಚ್ ಇತ್ತಲ್ವ, ಅದರಲ್ಲಿ ಅರ್ಧ ಇಂಚಿಗೆ ಮೇಲ್ಗಡೆ ಪಾಯಿಂಟ್ ಮಾಡಿ ಈ ರೀತಿ ಕ್ರಾಸ್ ಬೆಲ್ಟಿದ್ದು ಒಂದು ಶೇಪನ್ನು ಕೊಟ್ಬಿಡಿ. ಅದಾದಮೇಲೆ ಇಲ್ಲಿ 3 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ 3 ಇಂಚಿನ ನೆಕ್ಸ್ಟು 1.5 ಇಂಚಿಗೆ ಒಂದು ಪಾಯಿಂಟನ್ನು ಮಾಡಿ 3 ಇಂಚಿನ ನೆಕ್ಸ್ಟ್ 1.5ಗೆ ಒಂದು ಪಾಯಿಂಟನ್ನು ಮಾಡಿ ಆ 1.5ಯ ಮಧ್ಯದಲ್ಲಿ ಟೇಪನ್ನು ಇಟ್ಬಿಟ್ಟು ಮೇಲ್ಗಡೆ ಹೈಟ್ 3 ಇಂಚಿಗೆ ಕೂಡ ಒಂದು ಪಾಯಿಂಟ್ ಮಾಡಿ ಆಯಿತಾ. ಅದಾದಮೇಲೆ ಇಲ್ಲಿ ಉಪ್ಪಟ್ಟಿ ಹತ್ತಿರ ಎಷ್ಟು ಬಟ್ಟೆ ಉಳಿದಿದೆ ಅಂತ ನೋಡಿ. ನನಗೆ ಇಲ್ಲಿ 5.5 ಉಳಿದಿದೆ. ಹಾಗಾಗಿ 2 ಮುಕ್ಕಾಲಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಇದರದ್ದು ಈ ರೀತಿ ಸ್ಟ್ರೈಟ್ ಲೈನನ್ನು ಹಾಕ್ಕೊಬಿಡ್ತೀನಿ 2.5 ಇಂಚಿಗೆ ಈ ರೀತಿ ಸ್ಟ್ರೈಟ್ ಲೈನು. ಅದಾದಮೇಲೆ ಇಲ್ಲಿ 1.5 ಇಂಚಿಗೆ ನಾವು ಪಾಯಿಂಟನ್ನು ಮಾಡಿದ್ವಲ್ವ, ಅದಕ್ಕೆ ಕೂಡ ಈ ರೀತಿ ಡಾಟ್ಸಿದ್ದು ಶೇಪನ್ನು ಕೊಡಬೇಕು.
ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ಓರೆ ಲೈನನ್ನು ಆರ್ಮೋಲ್ದ ಕಡೆಗೆ ಈ ರೀತಿ ಇಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಪಾಯಿಂಟನ್ನು ಮಾಡಿ ಟೇಪನ್ನು ಮೇಲ್ಗಡೆ ಎಳೆದು ಈ ರೀತಿ 3.5 ಇಂಚಿಗೆ ಒಂದು ಸ್ಟ್ರೈಟ್ ಲೈನನ್ನು ಹಾಕ್ಕೊಳ್ಳಿ. ಇದು ಆರ್ಮೋಲ್ ಹತ್ತಿರೋದು ಶೇಪ್ ಆಯಿತಾ. ಇನ್ನು ಸೊಂಟದ ಸೈಡಲ್ಲಿ ಒಂದು ಡಾಟ್ಸ್ ಹಿಡಿತೇವಲ್ವ, ಅಲ್ಲಿ ಬಂದುಬಿಟ್ಟು 3 ಇಂಚ್ ಹೈಟನ್ನು ತಗೊಳ್ಳಿ. ಉದ್ದ ಬಂದುಬಿಟ್ಟು 4 ಇಂಚು. ಕ್ರಾಸ್ ಬೆಲ್ಟಿನಿಂದ ಮೇಲ್ಗಡೆ 3 ಇಂಚು ಹೈಟ ತಗೊಳ್ಳಿ. ಉದ್ದ ಬಂದುಬಿಟ್ಟು 4 ಇಂಚಿಗೆ ಪಾಯಿಂಟನ್ನು ಮಾಡಿ ಸ್ಟ್ರೈಟ್ ಲೈನ್ ಹಾಕ್ಕೊಂಬಿಡಿ. ಅದಾದಮೇಲೆ ನಾವು ಎಲ್ಲೆಲ್ಲಿ ಡಾಟ್ಸನ್ನು ಹಿಡಿತೇವೆ ಮತ್ತು ನಮ್ಮದು ಫಿಟ್ಟಿಂಗ್ ಲೈನ್ ಎಲ್ಲಿದೆ ನೋಡಿ, ಅಲ್ಲೆಲ್ಲ ಕಡೆಯಲ್ಲಿ ಕೂಡ ಈ ರೀತಿ ಸಣ್ಣ ಸಣ್ಣದೊಂದು ಕಟ್ಸ್ಗಳನ್ನ ಹಾಕ್ಕೊಂಬಿಡಿ ಆಯಿತಾ. ಅದಾದಮೇಲೆ ನಮಗೆ ಇನ್ನೊಂದು ಸೈಡಲ್ಲಿ ನಮ್ಮದು ಡಾಟ್ಸ್ ಇದು ಈ ರೀತಿ ಲೈನ್ಸ್ ಇಲ್ಲ ನೋಡಿ, ಆ ಕಡೆ ಎಲ್ಲ ನಮಗೆ ಈ ಡಾಟ್ಸ್ ಇದ್ದರೆ ಸಾಕು. ಇದನ್ನು ನೋಡಿಬಿಟ್ಟು ಆರಾಮಾಗಿ ನಾವು ಡಾಟ್ಸನ್ನು ಸ್ಟಿಚ್ ಮಾಡ್ಬೋದು. ಆ ಕಡೆ ಕೂಡ ನಾವು ಲೈನ್ ಹಾಕುವ ಅಗತ್ಯ ಇಲ್ಲ. ನೀವು ಯಾರಾದರೂ ಕನ್ಫ್ಯೂಷನ್ ಆಗುತ್ತೆ, ಬಿಗಿನರ್ಸ್ ಏನಾದರೂ ವೀಡಿಯೋ ನೋಡ್ತಿದ್ರೆ ನೀವು ಆ ಕಡೆ ಕೂಡ ಲೈನ್ ಹಾಕ್ಕೊಳ್ಳಿ ಆಯಿತಾ. ನೋಡ್ಬೋದು ಇವಾಗ ಇದೆಲ್ಲ ಲೈನ್ ಹಾಕ್ಕೊಂಡು ಕಟ್ಸ್ ಎಲ್ಲ ಆದಮೇಲೆ ಫ್ರಂಟಿದ್ದು ಕಟ್ಟನ್ನು ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಈಗ ಫ್ರಂಟಿದು ನೆಕ್ಕಿದು ಶೇಪನ್ನು ಕಟ್ ಮಾಡ್ತಾಯಿದ್ದೀನಿ ಆಯಿತಾ. ನೀವು ಈ ರೀತಿ ಸೈಡೆಲ್ಲ ಕಟ್ ಮಾಡಿಕೊಂಡು ಕ್ಲಿಯರ್ ಮಾಡಿಕೊಂಡು ಆಮೇಲೆ ನೆಕ್ಕಿದು ಶೇಪನ್ನು ಕಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗೇ ಇದನ್ನು ಮಾಡಿಕೊಂಡು ಗಡಿಬಿಡಿ ಮಾಡಬೇಡಿ ಆಯಿತಾ. ನೀವು ನೋಡ್ಬೋದು ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಇನ್ನು ಈ ಉಳಿದಿರೋ ಬಟ್ಟೆಯಲ್ಲಿ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಳ್ಳೋಣ ಆಯಿತಾ. ಇಲ್ಲಿ ನೋಡ್ಬೋದು ಉಳಿದಿರುವಂಥ ಲೈನಿಂಗ್ ಬಟ್ಟೆ ಬಂದುಬಿಟ್ಟು 10 ಇಂಚ್ ಇತ್ತು ಆಯಿತಾ. ಅಲ್ಲಿ ಸೈಡಲ್ಲಿ ಓರೆ ಇತ್ತಲ್ವ, ಅದಕ್ಕೆ ನಾನು ಸ್ಟ್ರೈಟ್ ಲೈನನ್ನು ಹಾಕ್ಕೊಂಡು ಈ ರೀತಿ ಸರಿ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಕ್ರಾಸ್ ಬೆಲ್ಟಿಗೆ ನಮಗೆ 3 ಇಂಚ್ ಉದ್ದ ಬೇಕಲ್ವ, ಹಾಗಾಗಿ 3 ಇಂಚಿಗೆ ಒಂದು ಪಾಯಿಂಟನ್ನು ಮಾಡ್ತಾಯಿದ್ದೀನಿ. ಇವಾಗ ಮತ್ತೆ ಟೇಪನ್ನು ಇಟ್ಕೊಂಡ್ಬಿಟ್ಟು ಎಲ್ಲಿಗೆ 9 ಇಂಚ್ ಬರುತ್ತೆ ಅಂತ ನೋಡಿ ಅಲ್ಲಿಗೆ ಒಂದು ಪಾಯಿಂಟನ್ನು ಮಾಡ್ತೇನೆ ಆಯಿತಾ. ಈ ರೀತಿ 9 ಇಂಚಿಗೆ ಎಲ್ಲಿ ಪಾಯಿಂಟನ್ನು ಮಾಡಿದ್ದೀವಿ ನೋಡಿ, ಅಲ್ಲಿ ಬಂದುಬಿಟ್ಟು ಉದ್ದ 2.5 ಇಂಚು. 9 ಇಂಚ್ ಹತ್ತಿರ 9 ಇಂಚಿಗೆ ಪಾಯಿಂಟ್ ಮಾಡಿದ ಹತ್ತಿರ 2.5, ಮೇನ್ ಹತ್ತಿರ 3. ಸೊ ಈ 3 ಮತ್ತು 2 ಜಾಯಿಂಟ್ ಮಾಡಿಬಿಟ್ಟು ಕ್ರಾಸ್ ಬೆಲ್ಟಿದ್ದು ಶೇಪನ್ನು ಕೊಡಬೇಕು. ವೇಸ್ಟ್ ರೌಂಡ್ ಬಂದ್ಬಿಟ್ಟು ಇವರದ್ದು 7.5 ಇದೆ, 1.5 ಇಂಚಸ್ ಎಕ್ಸ್ಟ್ರಾ ಮಾರ್ಜಿನ್ ಇದೆ. ಹಾಗಾಗಿ 9 ಇಂಚಿದು ಕ್ರಾಸ್ ಬೆಲ್ಟ್ ನಮಗೆ ಸರಿ ಆಗುತ್ತೆ ಆಯಿತಾ, ಏನು ಪ್ರಾಬ್ಲಮ್ ಇಲ್ಲ. ಅದಾದಮೇಲೆ ಇದನ್ನು ಈ ರೀತಿ ನೀಟಾಗಿ ಕಟ್ ಮಾಡಿ ಸರಿ ಮಾಡ್ಕೊಂಬಿಡ್ಬೇಕು ನಾವು. ಆಚೆ ಈಚೆ ಸೈಡಲ್ಲಿರುವಂಥ ಎಲ್ಲ ಬಟ್ಟೆಯನ್ನು ಕೂಡ ನೀಟಾಗಿ ಕಟ್ ಮಾಡಿ ತೆಗೆದುಬಿಡ್ಬೇಕಾಯ್ತಾ. ನೋಡ್ಬೋದು ನೀವಿಲ್ಲಿ ನಾನೆಲ್ಲ ಸೈಡಲ್ಲಿರುವಂತಹ ಬಟ್ಟೆಯನ್ನು ನೀಟಾಗಿ ಕಟ್ ಮಾಡಿ ತೆಗೆದಿದ್ದೀನಿ. ನಮ್ಮದು ಕ್ರಾಸ್ ಬೆಲ್ಟ್ ಅನ್ನೋದು ಈ ರೀತಿ ರೆಡಿಯಾಗಿದೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ತಾಯಿದ್ದೀನಿ. ನೋಡ್ಬೋದು ಮೇನ್ ಫ್ಯಾಬ್ರಿಕ್ದ ಬಾರ್ಡರ್ನ ಮೇಲೆ ಈ ರೀತಿ ಸ್ಲೀವನ್ನು ಇಟ್ಕೊಂಡಿದ್ದೀನಿ. ನೋಡ್ಬೋದು ಈ ರೀತಿ ಸ್ಲೀವನ್ನು ಕರೆಕ್ಟಾಗಿ ಜೋಡಿಸ್ಕೊಳ್ಳಿ ಆಯಿತಾ. ಈ ರೀತಿ ಕರೆಕ್ಟಾಗಿ ಸ್ಲೀವ್ದ ಪೀಸನ್ನು ಜೋಡಿಸ್ಕೊಂಬಿಟ್ಟು ಅದಕ್ಕೆ ಒಂದು ರೀತಿ ಲೈನನ್ನು ಹಾಕ್ತಾಯಿದ್ದೀನಿ. ನಾವು ಲೈನಿಂಗ್ ಬಟ್ಟೆಗಿಂತಲೂ ಮೇನ್ ಫ್ಯಾಬ್ರಿಕನ್ನು ಅರ್ಧ ಮುಕ್ಕಾಲು ಇಂಚ್ ಹೆಚ್ಚಿಗೆ ತೆಗೊಳ್ಳಿ. ಆದಷ್ಟು ಹೆಚ್ಚಿಗೆ ತೆಗೊಳ್ಳಿ, ಪ್ರಾಬ್ಲಮ್ ಇಲ್ಲ, ಕಮ್ಮಿ ಮಾತ್ರ ತೆಕ್ಕೋಬೇಡಿ. ಅದಾದಮೇಲೆ ನೋಡ್ಬೋದು ಈ ರೀತಿ ಲೈನನ್ನು ಹಾಕ್ಕೊಂಡಿದ್ದೀನಲ್ವ, ಇವಾಗ ನಾನು ಸ್ಲೀವದ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಯಿತಾ. ನೋಡಿ ಈ ರೀತಿ ನನಗೆ ಇಲ್ಲಿ ಸೈಡಲ್ಲೆಲ್ಲ ಸ್ವಲ್ಪ ಬಟ್ಟೆಯನ್ನು ಎಕ್ಸ್ಟ್ರಾ ಮಾರ್ಜಿನ್ ಅಟ್ಯಾಚ್ ಮಾಡಲಿಕ್ಕುಂಟು, ಹಾಗಾಗಿ ಸ್ವಲ್ಪ ಬಟ್ಟೆ ಹೆಚ್ಚಿಗೆ ಬೇಕು. ಬಟ್ ಆದರೆ ಇವಾಗ ನಾನು ಕಟ್ ಮಾಡ್ತಿರೋ ಸ್ಲೀವಿಗೆ ಬಟ್ಟೆ ಕಮ್ಮಿ ಇದೆ, ಅದಕ್ಕೆ ಕೂಡ ನಾನು ಆಮೇಲೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡಬೇಕು. ಮತ್ತು ಇವಾಗ ಇನ್ನು ಕಟ್ ಮಾಡ್ತೇನೆ ನೋಡಿ. ಈ ಸ್ಲೀವಿಗೆ ಆದರೆ ನನಗೆ ಬಟ್ಟೆ ಕರೆಕ್ಟಾಗಿದೆ ಆಯಿತಾ, ಇಷ್ಟು ಸಾಕಾಗುತ್ತೆ. ಫಿಟ್ಟಿಂಗ್ ಲೈನ್ ಬಿಟ್ಬಿಟ್ಟು ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಇದರಲ್ಲಿ ಕರೆಕ್ಟಾಗಿ ಸಿಕ್ಕಿದೆ. ಒಂದು ಸ್ಲೀವಿಗೆ ಮಾತ್ರ ಕಮ್ಮಿ ಇದೆ ಆಯಿತಾ, ಅದನ್ನು ನಾನು ಆಮೇಲೆ ಅಟ್ಯಾಚನ್ನು ಮಾಡ್ತೇನೆ. ನೀವು ನೋಡ್ಬೋದು ಇವಾಗ ನಮ್ಮದು ಈ ರೀತಿ ಸ್ಲೀವದ ಕಟ್ಟಿಂಗ್ ಅನ್ನೋದು ಕಂಪ್ಲೀಟ್ ಆಯ್ತಲ್ವಾ. ಇನ್ನು ಬ್ಯಾಕ್ ಪಾರ್ಟನ್ನು ನೋಡೋಣ ಆಯಿತಾ. ನಾವು ನೋಡ್ಬೋದು ಉಳಿದಿರೋ ಬಟ್ಟೆ ಮೇಲೆ ಈ ರೀತಿ ಬ್ಯಾಕ್ ಪಾರ್ಟನ್ನು ಬಿಡಿಸ್ಬಿಟ್ಟು ಇಟ್ಕೊಳ್ಳಿ ಕರೆಕ್ಟಾಗಿ. ಅದಾದಮೇಲೆ ಅದಕ್ಕೆ ಕೂಡ ಈ ರೀತಿ ಒಂದು ಲೈನನ್ನು ಹಾಕ್ಕೊಂಬಿಡಿ ಆಯಿತಾ. ಈ ರೀತಿ ಅದಕ್ಕೆ ಕೂಡ ಒಂದು ಲೈನನ್ನು ಹಾಕ್ಕೊಳ್ಳಿ ಕರೆಕ್ಟಾಗಿ. ಲೈನನ್ನು ಹಾಕ್ಕೊಂಡಾದಮೇಲೆ ಇನ್ನು ಅದನ್ನು ಕೂಡ ಬೇಗ ಬೇಗ ಕಟ್ ಮಾಡಿ ತೆಗೆದುಬಿಡೋಣ ಆಯಿತಾ. ಮತ್ತು ನಮ್ಮ ಚಾನಲನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಯಿತಾ. ನೋಡ್ಬೋದು ಬ್ಯಾಕ್ ಪಾರ್ಟಿದ್ದು ನಾನು ಕಟ್ಟಿಂಗನ್ನು ಮಾಡಿ ಆಯಿತು. ಇಲ್ಲಿ ಕೆಳಗಡೆ ಸ್ವಲ್ಪ ಬಟ್ಟೆ ಎಕ್ಸ್ಟ್ರಾ ಇತ್ತಲ್ವ, ಅದನ್ನು ಕೂಡ ನಾನು ಈ ರೀತಿ ಕಟ್ಟನ್ನು ಮಾಡ್ಕೊಂಡು ಬಿಡ್ತೀನಿ ಇವಾಗಲೇ. ಇದು ಬ್ಯಾಕ್ ಪಾರ್ಟ್, ಸ್ಲೀವ್ ಮತ್ತು ಬ್ಯಾಕ್ ಪಾರ್ಟ್ ಆಯ್ತಲ್ವ ನಮ್ದಿನ್ನು. ನೆಕ್ಸ್ಟ್ ನಾವು ಫ್ರಂಟ್ ಪಾರ್ಟನ್ನು ನೋಡೋಣ ಆಯಿತಾ. ನೀವು ನೋಡ್ಬೋದು ಇಲ್ಲಿ ಉಳಿದಿರುವಂಥ ಮೇನ್ ಫ್ಯಾಬ್ರಿಕಲ್ಲಿ ಎಲ್ಲಿ ನಮ್ಮದು ಪೀಸಿಗೆ ಕರೆಕ್ಟಾಗಿ ಬಟ್ಟೆ ಸಿಗ್ತದೆ, ನಾವು ಕಟ್ ಮಾಡಿರುವಂಥ ಲೈನಿಂಗಿಗೆ ಅಲ್ಲಿ ನಾವು ಈ ಬಟ್ಟೆಗಳನ್ನು ಇಟ್ಕೊಂಡು ಈ ರೀತಿ ಸ್ಟ್ರೈಟ್ ಲೈನ್ಗಳನ್ನು ಹಾಕ್ಕೊಳ್ಬೇಕಾಯ್ತಾ. ಎಲ್ಲಿ ನಿಮಗೆ ಈ ಬಟ್ಟೆಗೆ ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ ನೋಡಿ, ಅಲ್ಲಿ ನೀವು ಇದನ್ನು ಇಟ್ಕೊಂಡು ಕಟ್ ಮಾಡಿ.
ಇದರಲ್ಲಿ ನನಗೆ ಎಕ್ಸ್ಟ್ರಾ ಮಾರ್ಜಿನ್ ಬೇಕಿತ್ತಲ್ವ, ಎಕ್ಸ್ಟ್ರಾ ಮಾರ್ಜಿನ್ ಕೂಡ ಮೇನ್ ಫ್ಯಾಬ್ರಿಕಲ್ಲಿ ಸಿಕ್ಕಿದೆ. ಲೈನಿಂಗಲ್ಲಿ ಎಕ್ಸ್ಟ್ರಾ ಮಾರ್ಜಿನನ್ನು ನಾನು ಆಮೇಲೆ ಅಟ್ಯಾಚ್ ಮಾಡ್ತೇನೆ. ನೋಡ್ಬೋದು ಇವಾಗ ಲೈನನ್ನು ಹಾಕ್ಕೊಂಡಾಯ್ತಲ್ವ. ಲೈನನ್ನು ಹಾಕ್ಕೊಂಡಾದ್ಮೇಲೆ ಅದೇ ಲೈನಲ್ಲಿ ಈ ರೀತಿ ಸ್ಟ್ರೈಟಾಗಿ ಕಟ್ಟಿಂಗನ್ನ ಮಾಡ್ಕೊಂಬಿಡಿ. ಅದಾದಮೇಲೆ ಈಚೆ ಸೈಡಲ್ಲಿ ಕೂಡ ಎಕ್ಸ್ಟ್ರಾ ಬಂದಿರುವಂಥ ಬಟ್ಟೆ ಎಲ್ಲವನ್ನು ನೀಟಾಗಿ ಕಟ್ ಮಾಡಿ ತೆಗೀರಿ ಆಯಿತಾ. ಇವಾಗ ನೋಡ್ಬೋದು ಇಲ್ಲಿ ಶೋಲ್ಡರ್ ಹತ್ರ ತುಂಬ ಬಟ್ಟೆ ಹೆಚ್ಚಿಗೆ ಇದೆ, ಅಲ್ಲಿ ಕೂಡ ಕಟ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ಒಂದು ಪೀಸ್ ಆಯ್ತಲ್ವ. ಈಗ ಇನ್ನೊಂದು ಪೀಸನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಂಬಿಡೋಣ ಆಯಿತಾ. ಆಚೆದು ಪೀಸ್ ಆದರೆ ಸ್ವಲ್ಪ ಓರೆಯಾಗಿ ಸಿಕ್ಕಿತ್ತು ನನಗೆ ಬಟ್ಟೆ. ಇದರಲ್ಲಿ ಆದರೆ ನನಗೆ ಕರೆಕ್ಟಾಗಿ ಸಿಕ್ಕಿದೆ, ನೋಡ್ಬೋದು ನೀವಿಲ್ಲಿ. ಇವಾಗ ನಮ್ಮದು ಫ್ರಂಟ್ ಪಾರ್ಟ್ ಅನ್ನೋದು ರೆಡಿ ಆಯ್ತಲ್ವಾ. ಇನ್ನು ನಾವು ಕ್ರಾಸ್ ಬೆಲ್ಟ್ ನೋಡ್ಬೋದು ಈ ರೀತಿ ಬಟ್ಟೆಯನ್ನು ಉಳಿದಿರೋದನ್ನು ಫೋಲ್ಡ್ ಮಾಡಿ ಹಾಕ್ಕೊಂಡು ಅದ್ರ ಮೇಲೆ ಕ್ರಾಸ್ ಬೆಲ್ಟನ್ನು ಇಟ್ಕೊಂಡು ಈ ರೀತಿ ಲೈನನ್ನು ಹಾಕ್ಕೊಂಡು ಕಟ್ ಮಾಡ್ಕೊಂಬಿಡಿ ಆಯಿತಾ. ಆರಾಮಾಗಿ ನೋಡಿ ಈ ರೀತಿ ಲೈನನ್ನು ಹಾಕ್ಕೊಂಡು ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೊಂಡಾಯಿತು ನಾನು. ಸೊ ನಮ್ಮದು ಮೇನ್ ಫ್ಯಾಬ್ರಿಕಲ್ಲಿ ಕ್ರಾಸ್ ಬೆಲ್ಟ್ ಕೂಡ ಸಿಕ್ಕಿದ್ದಾಯ್ತಾ. ಈ ರೀತಿ ರೆಡಿ ಆಯಿತು. ಇನ್ನು ಇದೆಲ್ಲ ಆದಮೇಲೆ ಆ ಉಳಿದಿರೋ ಬಟ್ಟೆಯನ್ನು ಉಂಟಲ್ವ ಸಣ್ಣದಾಗಿ ಮಡಚ್ಕೊಂಬಿಡೋಣ ಆಯಿತಾ. ಈ ರೀತಿ ಸರಿಯಾಗಿ ಜೋಡಿಸ್ಕೊಂಬಿಟ್ಟು ಸಣ್ಣದಾಗಿ ಮಡಚ್ಕೊಂಡ್ಬಿಡ್ಬೇಕು. ಯಾಕಪ್ಪ ಅಂದರೆ ಸಣ್ಣದಾಗಿ ಮಡಚಿ ಒಂದು ಇಂಚುವರೆಗೆ ಮುಕ್ಕಾಲಿಲ್ಲ 1 ಇಂಚಿಗೆ ಈ ರೀತಿ ಕಟನ್ನು ಮಾಡ್ಕೊಂಬಿಡಿ ಆಯಿತಾ. ಈಗ 1 ಪೀಸ್ ಕಟ್ ಆಯಿತು. ಈಗ ಸೆಕೆಂಡ್ ಇನ್ನೊಂದು ಪೀಸು. ಇದು ಯಾವುದಕ್ಕೆಪ್ಪ ಅಂತಂದರೆ ನಮಗೆ ಡೋರಿನ ಅಟ್ಯಾಚ್ ಮಾಡಲಿಕ್ಕೆ ಉಂಟು ಈ ಬ್ಲೌಸಿಗೆ. ಹಾಗಾಗಿ ನೋಡ್ಬೋದು ಫೈನಲಾಗಿ ನಾನೆಲ್ಲ ಕಟ್ ಮಾಡಿ ಆಗಿದೆ. ಆದಮೇಲೆ ಈ ರೀತಿ ನಮ್ಮದು ಎಲ್ಲ ಪೀಸಸ್ ರೆಡಿ ಆಗಿದೆ ಆಯಿತಾ. ನಾನು ಬ್ಯಾಕಿಗೆ ಡಿಸೈನನ್ನು ಮಾಡ್ತೇನೆ ಅಂತ ಹೇಳಿದ್ದೆ ಅಲ್ವಾ, ಅದರದ್ದು ಕ್ಯಾನ್ವಾಶ್ ಕೂಡ ನಾನು ಇಲ್ಲಿ ಇಟ್ಟಿದ್ದೇನೆ ನೋಡಿ. ಈ ರೀತಿ ಸ್ಕೆಚನ್ನು ಮಾಡಿ ಇದೇ ರೀತಿ ನಾನು ಬ್ಯಾಕ್ ಪಾರ್ಟ್ದು ಸ್ಟಿಚಿಂಗನ್ನು ಮಾಡ್ತೇನೆ ಆಯಿತಾ. ಥ್ಯಾಂಕ್ ಯು.